ಅತ್ತೆ ಮಾವ ಅಮ್ಮ ಎಲ್ಲರೂ ಲಗುನ ಬರ್ರಿ ಇಲ್ಲಿ, ಬೇಗ ಬರ್ರಿ ಎಲ್ಲರೂ. ಅಯ್ಯಯ್ಯಯ್ಯ ಏನಾತ್ ನಿನಗ ಒಮ್ಮಕ್ಕ? ಯಾಕ ನಮ್ಮಿ ಚೀರಾ ಕುಂತಿದಿ, ಎಲ್ರಿಗೂ ಕರೆಯಾಕ ಕುಂತಿದಿ? ಅತ್ತೆ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗೈತಿ. ಮೊದ್ಲು ನಿಮ್ಮ ಸೊಸೆನ ಕರೀರಿ. ಏ ಕವಿತಾ, ಕವಿತಾ, ಅಕ್ಕಿ ಹತ್ರ ನಿಂದೇನು ಮಾತಾಡೋದೈತಿ? ಅತ್ತೆ ಅಕ್ಕಿ ಹತ್ರ ನಂದೇನು ಮಾತಾಡೋದಿಲ್ಲ, ನಿಮ್ಮೆಲ್ರ ಮುಂದೆ ಅಕ್ಕಿ ಬಗ್ಗೆ ಮಾತಾಡ್ಬೇಕಾಗೈತಿ, ಅದಕ್ಕೆ ಅಕ್ಕಿನ ಕರೀರಿ ಅಂತ ಹೇಳಿದ್ದು. ಮೊದ್ಲು ಅದೇನು ವಿಷಯ ಅಂತ ಹೇಳು, ಆಮೇಲೆ ಕರೀತೀನಂತ. ಏ ಕವಿತಾ, ಈಗೇನು ಬರ್ತೀಯಾ ಅಥವಾ ನಾನು ರೂಮಿಗೆ ಬಂದು ದರ ಅಂತ ಹೇಳ್ಕೊಂಬರ್ಲ ಇಲ್ಲಿಗೆ? ಏ ಸವಿತಾ, ಏನಾಯ್ತು ನಿನಗ? ಎದಕ್ಕೆ ಒಂದ ಸಮನ ಆ ಥರ ಒದ್ರಾಕೊಂತಿದಿ ನನಗ? ಅಮ್ಮರ ಮಾವರ, ಮೊನ್ನೆ ಅವರು ದುರ್ಗಮ್ಮ ಅವರು ಬಂದು ನಮ್ಮ ಮನೆ ಹತ್ರ ಜಗಳ ಮಾಡಕ್ಕೆ ಕುಂತಿದ್ರಲ್ಲ, ನಮ್ಗೆ ಆ ಮನೆ ಕೊಡ್ರಿ, ನೀವು ಈಗ ರಾಟಿ ಹೊಲಿಯಾಕ ಕುಂತಿರಲ್ಲ, ಆ ಮನೆ ನಿಮ್ಗೆ ಅವಶ್ಯಕತೆ ಇಲ್ಲ, ನಮಗೆ ಕೊಡ್ರಿ ಅಂತಂದು ಏನು ಬಂದು ನಮ್ಮ ಮನೆ ಹತ್ರ ಜಗಳ ಮಾಡಿದ್ರಲ್ಲ, ಅದಕ್ಕೆ ಮೇನ್ ಕಾರಣನ ಈ ಕವಿತಾ. ಸವಿ, ಏನು ಹೇಳಕುಂತಿದ್ದೆ ನೀನು? ಹ್ಞೂ ರೀ ಅಮ್ಮರ, ನಾನು ನಿಜಾನ ಹೇಳಾಕುಂತೀನಿ. ಇಕ್ಕಿನ ಹೋಗಿ ಅವ್ರ ಮನೆಗೆ ಪಿಟ್ಟಿಂಗ್ ಇಟ್ಟು, ನಾ ಆ ಮನಿನ ಹೆಂಗಾರ ಮಾಡಿ ನೀವು ಕಸ್ಕೋರಿ, ನಿಮ್ಮ ಹತ್ರ ಮನಿ ಇಲ್ಲಲ್ಲ, ಅವ್ರಿಗೆ ಹೆಂಗೋ ಮನಿ ಐತಿ, ಅದು ಖಾಲಿ ಬಿದ್ದೈತೆ ಮನಿ, ನೀವರ ಹೋಗಿರ್ರಿ ಅಂತಂದು ಇಲ್ಲಿದ್ದೆಲ್ಲ ಪಿಟ್ಟಿಂಗ್ ಚುಚ್ಚೋದಲ್ದ ಅವ್ರಿಗೆ ಮತ್ತೆ 10,000 ರೂಪಾಯಿ ಕೊಟ್ಟು ಬಂದಾಳಂತಿಕ್ಕಿ, ಆ ಮನಿನ ಹೆಂಗಾರ ಮಾಡಿ ಖಾಲಿ ಮಾಡಿಸಿ ನೀವು ಹೋಗ್ರಿ ಅಲ್ಲಿಗೆ ಅಂತಂದು. ಏಯ್ ನಿನಗೇನಾಗೈತೆ? ಬರಬಾರ್ದ ರೋಗ ಏನು ಬಂದೈತೆ ನಿನಗೆ? ಅಲ್ಲ, ಅವ್ರ ಮೊದಲ ಜಗಳ ಗಂಟ್ರ ಅಂತ ಅವರಿಂದ ದೂರ ಇದೀವಿ ನಾವು, ಅಂಥವ್ರಿಗೆ ಹೋಗಿ ರೊಕ್ಕ ಕೊಟ್ಟು ನಮ್ಮ ಮನೇನ ಖಾಲಿ ಮಾಡ್ಸಂತ ಹೇಳಿ ಏನು ನಾಚಿಕೆಗಲ್ಲ ನಿನಗೆ? ಎದಕ್ಕಿಂತ ಕೆಲಸ ಮಾಡಿದ್ದೀನಿ ನೀನು? ಅಮ್ಮರ, ಆಕಿಗೆ ಬುದ್ಧಿಲ್ಲ, ಏನೇನೋ ಬಾಯಿಗೆ ಬಂದಂಗೆ ಮಾತಾಡಕುಂತಾಳೆ. ನೀವು ಆಕೆ ಹೇಳಿದ್ದೆಲ್ಲ ಸರಿನಾ ಅನ್ನಂಗೆ ನನ್ನ ಹತ್ರ ಬಂದು ಜಗಳ ಮಾಡಕುಂತಿರಲ್ಲ ನೀವು. ನಾನು ಯಾಕೆ ಸುಳ್ಳು ಹೇಳಿ? ಸುಳ್ಳು ಹೇಳೋ ಅವಶ್ಯಕತೆ ನನಗಿನ್ನೂ ಬಂದಿಲ್ಲ. ಅಲ್ಲವ ಕವಿತಾ, ಯಾಕವ ಹಿಂಗೆ ಮಾಡಿದಿ ನೀನು? ಅಲ್ಲ, ಅದು ನಮ್ಮ ಮನೆ ಐತಿ, ಅವರು ಯಾರಿಗೋ ಹೋಗಿ ನಮ್ಮ ಮನೆಯವ್ರ ಜೊತೆ ಜಗಳ ಮಾಡಂಗೆ ಮಾಡಿ ಅಲ್ಲವ, ಎದಕ್ಕೆ ಹಿಂಗೆ ಮಾಡಿದೆ ನೀನು? ಕವಿತಾ, ಮೊದ್ಲ ಆ ಮನೆಯವರಿಗೂ ನಮ್ಮ ಮನೆಯವ್ರಿಗೆ ಆಗ ಬರಲ್ಲ ಅನ್ನೋದು ನಿನಗೆ ಗೊತ್ತೈತಿಲ್ಲ, ಅವತ್ತ ಹೇಳಿನಿಲ್ಲ ನಾನು. ಮತ್ತಂದ್ರೂ ಯಾಕೆ ಇಬ್ರು ಮನೆ ನಡುವೆ ಜಗಳ ಹಚ್ಚ ಕೆಲಸ ಮಾಡಿದ್ದೀನಿ ನೀನು? ನೋಡಿ ಅತ್ತೆ, ನಾನೇನು ಹೋಗಿ ಅವ್ರ ಹತ್ರ ಹೇಳಿಲ್ಲ. ನಾನು ಯಾಕೆ ಹೇಳಿ ಅವ್ರ ಹತ್ರ? ಅಷ್ಟಕ್ಕೂ ಈಕೆ ಏನೇನೋ ಸುಳ್ಳು ಹೇಳಾಕುಂತಾಳ, ನೀವು ಅದನ್ನೆಲ್ಲ ನಂಬಿ ನನ್ನ ಹತ್ರ ಜಗಳ ತಕೊಳಕ್ಕೆ ಹೋಗ್ಬೇಡ್ರಿ. ಅಷ್ಟಕ್ಕೂ ಒಂದು ವೇಳೆ ನಾನು ಹೇಳಿದ್ದೆ ಅಂತನ ತಿಳ್ಕೊರಿ. ಅವ್ರು ಬಂದು ಕೇಳಿದ್ರು, ಕೇಳಿದ ತಕ್ಷಣ ನೀವೇನಾದರೂ ಮನೆ ಬಿಟ್ಕೊಟ್ಬಿಟ್ರಾ? ಇಲ್ಲ ತಾನೇ, ಆ ಟಾಪಿಕ್ ಅಲ್ಲಿಗೆ ಮುಗೀತು ತಾನೆ, ಮತ್ತೆ ಯಾಕೆ ಬಂದು ನನ್ನ ಹತ್ರ ಜಗಳ ಮಾಡಾಕುಂತೀರಿ ನೀವು? ಏ ಸವಿತಾ, ನಿನಗೆ ಮಾಡೋಕ್ಕೇನು ಕೆಲಸ ಇಲ್ಲನ? ಯಾವಾಗ ನೋಡಿದ್ರು ಬರೀ ನನ್ನ ತಂಟೆಗೆ ಬರ್ತೀಯಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಿ, ನಿನ್ನ ಕೆಲಸ ಏನೈತಿ ಅದನ್ನ ನೋಡ್ಕೊ ಹೋಗ. ನನ್ನ ತಂಟೆಗೆ ಬನ್ನಿ ಅಂದ್ರೆ ನೋಡು ಮತ್ತೆ. ನಿಂದು ಇನ್ನೊಂದು ವಿಷಯನೂ ಗೊತ್ತಾಗೈತಿ ನನಗೆ, ಅದನ್ನು ಹೇಳಕ್ಕಂತನ ಬಂದಿದ್ದು ನಾನು. ಇಷ್ಟ ವಿಷಯ ಆಗಿದ್ದಿದ್ರೆ ನಾನೇ ವಿಚಾರಿಸ್ಕೊತಿದ್ದೆ ನಿನ್ನನ್ನು, ಆದ್ರೆ ನೀನು ಮಾಡಿರೋ ಮೋಸಕ್ಕೆ ಛೀ, ನನಗಂತೂ ನಿನ್ನ ಮೇಲೆ ಹಸಯ್ಯ ಅನ್ಸಕುಂತೈತಿ, ಗೊತ್ತಾ? ನಿನಗೆ ಯಾಕೆ ನನ್ನ ಮೇಲೆ ಹಸಯ್ಯ ಅನ್ಸಕುಂತೈತಿ? ಅಂಥ ಕೆಲಸ ನಾನೇನು ಮಾಡೀನಿ? ಅತ್ತೆ ಮಾವ, ಇವರು ತಾಯಿ ತಂದೆ ಎಲ್ಲರೂ ಸೇರಿ ನಮಗೆ ಮೋಸ ಮಾಡಿದ್ದಾರೆ. ಮೋಸನ? ಏನವ, ಏನು ಹೇಳಾಕುಂತಿದ್ದಿ ನೀನು? ಒಂದು ಸಮಸ್ಯೆ ತಲೆ ಮೇಲೆ ಬಂದು ಕುಂತೈತಂತ ಅನ್ನೋಷ್ಟಿಗೆ ಮತ್ತೆ ಇನ್ನೊಂದು ಬಂತಲ್ಲವ, ಏನಾತಂತದ್ದು? ಅಕ್ಕಿಗೆ ಕೇಳ್ರಿ ಮಾವ, ಅದು ಏನು ಮೋಸ ಮಾಡಾರ ಅವ್ರ ಮನೆಯವರು ಈಕಿನು ಅಂತಂದು. ಏಯ್, ನಿನಗೇನಾದ್ರೂ ತಲೆಗಿಲಿ ಕೆಟ್ಟಿದ್ದಾನ? ಸುಮ್ಮನೆ ನನ್ನ ಮೇಲೆ ಏನೇನು ಹೇಳಾಕೋಬೇಡ. ನಮ್ಮ ಮಮ್ಮಿ ಡ್ಯಾಡಿನ ಕರ್ಸಿದೆ ಅಂದ್ರೆ ನೋಡು ಮತ್ತೆ. ನಿಮ್ಮ ಮಮ್ಮಿ ಡ್ಯಾಡಿನಲ್ಲ, ಅವ್ರ ತಂದೆ ತಾಯಿನೂ ಬೇಕಾದ್ರೆ ಕರ್ಸು, ನಾನೇನು ಹೆದ್ರಂಗಿಲ್ಲ, ಯಾಕಂದ್ರೆ ನಾನು ಹೇಳಾಕುಂತಿರೋದು ನಿಜಾನ ಐತಿ. ಏಯ್, ಅಷ್ಟಕ್ಕೂ ಏನು ನಿಜ ಐತಿ ಏನದು? ಮೊದಲು ಬಾಯಿ ಬಿಟ್ಟು ಹೇಳು, ಸುಮ್ಮನೆ ಒಗಟಾಗಿ ಮಾತಾಡಕ್ಕೆ ಹೋಗ್ಬೇಡ ನೀನು. ಅತ್ತೆ, ನಿಮ್ಮ ಈ ಮುದ್ದಿನ ಸೊಸೆ ಅದ ಅಲ್ಲ, ಈಕಿ ರಾಜು ಅವ್ರಿಗಿಂತ 2 ವರ್ಷ ದೊಡ್ಡಕ್ಕೆ ಅಂತ. ಅಷ್ಟ ಅಲ್ಲ, ಈಕಿದೇನೋ ಮುಂಚೆನೇ ಒಂದು ಮದುವೆ ಆಗಿತ್ತಂತ. ಸವಿತಾ, ಏನು ಹೇಳಾಕುಂತೀಯವ ನೀನು? ಹ್ಞೂ ರೀ ಮಾವರ, ಇವ್ರ ಫ್ಯಾಮಿಲಿ ಎಲ್ಲರೂ ಸೇರಿ ಮೋಸ ಮಾಡಿದ್ರೆ ನಮ್ಗೆ. ಈಕಿಗೆ ಮುಂಚೆನ ಮದುವೆ ಆಗಿತ್ತಂತ್ರಿ, ಅದು ಅಲ್ಲದೆ ನಮ್ಮ ರಾಜುಗಿಂತನೂ 2 ವರ್ಷ ದೊಡ್ಡಕ್ಕೆ ಅಂತಿಕ್ಕಿ. ಕವಿತಾ, ಸವಿತಾ ಹೇಳಾಕುಂತಿರೋದು ನಿಜಾನ? ಅಯ್ಯೋ ಅಜ್ಜಿ, ಆಕೆ ಏನೇನೋ ಹೇಳಾಕುಂತಾಳ ನನ್ನ ಬಗ್ಗೆ, ಅದೆಲ್ಲ ಸುಳ್ಳು, ಹಂಗೇನೂ ಇಲ್ಲ. ಏ ಸವಿತಾ, ಸುಮ್ಮನೆ ನನ್ನ ತಂಟೆಗೆ ಬರಕ್ಕೆ ಹೋಗ್ಬೇಡ ನೀನು. ಅದೇನು ಮನೇದು ಹೇಳಿದ್ದೆಲ್ಲ ಅವ್ರ ಹತ್ರ ಹೋಗಿ ಹೇಳಿದ್ದು ಅದೇನೋ ನಿಜನ ಒಪ್ಕೋತೀನಿ, ಆದ್ರೆ ಇದು ನಿಜ ಅಲ್ಲ. ನೀ ಸುಮ್ಮನೆ ಬಂದು ಏನೇನೋ ಮಾತಾಡಕೋಬೇಡ ನನ್ನ ಬಗ್ಗೆ. ಕವಿತಾ, ನಾನು ಕೇಳಾಕುಂತೀನಿ, ಅದು ನಿಜಾನ ಸುಳ್ಳ ಅಂತಂದು. ಸವಿ, ಅದೆಲ್ಲ ಸುಳ್ಳು ಅಂತ ಹೇಳ್ಬೇಡ ಅಜ್ಜಿ, ಹಂಗೇನೂ ಇಲ್ಲ. ಆಕೆ ಏನೇನೋ ಹೇಳಾಕುಂತಾಳ, ನೀವು ಅಕ್ಕಿ ಮಾತು ನಂಬ್ಕೊಂಡ್ ಬಂದಿರಲ್ಲ. ಅತ್ಯಾರ, ಒಂದು ನಿಮಿಷ. ನೀನು ಸುಮ್ಮನೆ ಇರಪ್ಪ. ಹೇಳ ನಿಜ ಬೊಗಳು ಏನಂತಂದು. ಸವಿತಾ ಹೇಳಾಕುಂತಿರೋದು ನಿಜಾನಾ? ಇಷ್ಟೆಲ್ಲ ಮಾತಾಡಕುಂತಾಳಲ್ಲ, ಆಕೆ ಹತ್ರ ಸಾಕ್ಷಿ ಏನೈತೆ ಅಂತ ಕೇಳ್ರಿ. ಸಾಕ್ಷಿ ಇರ್ಲಿ, ಅವಾಗ ನಾ ಒಪ್ಕೋತೀನಿ. ಸುಳ್ಳು ಆಕೆ ಏನೇನೋ ಬಂದು ಹೇಳಾಕುಂತಾಳ, ನೀವು ಅದನ್ನ ನಂಬಿ ನನ್ನ ಮೇಲೆ ಕೈ ಮಾಡ್ತೀರನ ನೀವು? ಲೇ ಕವಿ, ನೀ ಎಂಥ ಉಸುರು ಉಳ್ಳಿ ಅನ್ನೋದು ನನಗೇನು ಗೊತ್ತಿಲ್ಲ ಅಂತ ಅನ್ಕೊಂಡಿನ? ಅಷ್ಟಕ್ಕೂ ಇಂಥ ದೊಡ್ಡ ವಿಷಯನ ಬಂದು ಹೇಳಾಕುಂತೀನಿ ಅಂತ ಅಂದಮೇಲೆ ಸಾಕ್ಷಿ ಇಟ್ಕೊಲಾರ್ದ ಬಂದು ಮಾತಾಡ್ತೀನಿ ನಾನು. 1 ನಿಮಿಷ ಇರು, ಸಾಕ್ಷಿ ತಾನೇ ಇವಾಗಲೇ ತೊಗೊಂಬಂದು ತೋರಿಸ್ತೀನಿ. ಏನವ ನೀನು? ಸವಿತಾ ಏನೇನ ಹೇಳಾಕುಂತಾಳಲ್ಲ, ಇದೆಲ್ಲ ನಿಜಾನ? ನನ್ನ ಕೈಯಾಗ ನಂಬದಾಗಬಲ್ದು. ಅಂದ್ರೆ ನಿಮ್ಮ ಅಪ್ಪ ಅವ್ವ ಎಲ್ಲ ಸುಳ್ಳು ಹೇಳಿ ಮದುವೆ ಮಾಡಿದ್ರನ?
ನೋಡಲಿ ನೋಡು, ದೊಡ್ಡ ಮನೆ ಶ್ರೀಮಂತರ ಮನೆಯಿಂದ ಸೊಸಿ ತರ್ತೀನಿ, ಶ್ರೀಮಂತರ ಮನೆಯಿಂದ ಸೊಸಿ ತರ್ತೀನಿ ಅಂತ ದೊಡ್ಡದಾಗಿ ಕಿಸ್ದಾಡಿ ತಗೊಂಬಂದಿಲ್ಲ ನೋಡಿ ಈಗ. ರೀ ಆಕೆ ಏನೋ ಸುಳ್ಳು ಹೇಳಕ್ ಕುಂತಿರ್ಬೋದು ಸಬಿತಾ. ಅಕ್ಕಿ ಯಾಕೆ ಸುಳ್ಳು ಹೇಳ್ತಾಳ? ಎಲ್ಲ ನಿಜಾನ ಹೇಳಕ್ ಕುಂತಿರ್ಬೋದು. ನಿಜಾನ ಹೇಳಕ್ ಕುಂತಿರ್ಬೋದಲ್ಲ, ನಿಜಾನ ಹೇಳ್ತಾಳ. ಒಂದು ಹುಡುಗಿ ಬಗ್ಗೆ ಸುಮ್ಮನೆ ಅಪವಾದ ಹೊರ್ಸಕ್ಕೆ ಆಕಿಗೇನು ಹುಚ್ಚಿಗೆ ಚಿಡ್ದೈತಂತ ಮಾಡೀನ? ಈ ವಿಷಯ ಏನಾದರೂ ಊರಾಗೆಲ್ಲ ಗೊತ್ತಾತಂದ್ರೆ ನನ್ನ ಮರ್ಯಾದೆ ಎಲ್ಲಿಗೆ ಹೋಗುತ್ತೆ ಅನ್ನೋದೊಂದು ಸ್ವಲ್ಪ ಯೋಚನೆ ಮಾಡಿರ ನೀನು. ಅಷ್ಟೇ ಅಲ್ಲ, ನನ್ನ ಮಗನ ರಾಜು ಜೀವನ ಎಲ್ಲ ಹಾಳಾಗಿ ಹೋಗೈತಿ. ಎಂತಕ್ಯದಿಲ್ಲಿ ನಿನಗೆ ಅದಕ್ಕೆ ಹಿರೇತನ ಕೊಡಂಗಿಲ್ಲ ನಾನು ಮನ್ಯಾಗ ಹಿರೇತನ ಕೊಡ್ತಂದ್ರ ನೀನು ಹಿಂಗ ಮಾಡಿ ಮನೆ ಮರ್ಯಾದೆನ ಹಾಳು ಮಾಡಿರ್ತಿದ್ದಿ ನೀನು. ಅಲ್ಲ, ನಾವು ನಮ್ಮ ಮನೆಯವ್ರ ನಿಮಗೇನು ಮೋಸ ಮಾಡಿದ್ವಿ ಅಂತಂದು ನೀವು ನಮಗೆ ಮೋಸ ಮಾಡಿದ್ರಿ. ಕದ್ದು ಮುಚ್ಚಿ ಸುಳ್ಳು ಹೇಳಿ ಮದುವೆ ಮಾಡಿದ್ರೆ ನಿಮ್ಮ ಮನ್ಯಾಗ ನಿಮ್ಮಪ್ಪ ಅವಾಗ ಒಂದಿಷ್ಟರ ಬುದ್ಧಿ ಐತಂತ ಅನ್ಕೊಂಡಾರನ. ಮಾಡ್ತೀನಿ ನಿಮಗೆ. ಅಲ್ಲಲ್ಲಿ ನಿನಗೊಂದು ಸ್ವಲ್ಪರ ಮೌನ ಮರ್ಯಾದೆಯನ್ನು ದೈತಾನೆ ಏನಿಲ್ಲ ನೋಡ್ರಿ ಅಜ್ಜಿ. ನನಗೆ ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ ನೀವು. ಆಕೆ ಏನೋ ಸುಳ್ಳು ಹೇಳಕ್ ಬಂದಾಳ, ಆಕೆ ಮಾತು ಕೇಳ್ಕೊಂಡು ನೀವು ಬಂದಿರನ. ಅಷ್ಟು ಧೈರ್ಯ ತಾಕತ್ತಿದ್ರೆ ಸಾಕ್ಷಿ ಕರ್ಕೊಂಬಂದು ತೋರಿಸಿ ಆಮೇಲೆ ಮಾತಾಡ್ಲಿಕ್ಕೆ ನಾನು ಅವಾಗ ಒಪ್ಕೋತೀನಂತ. ಸುಮ್ಮನೆ ಆಕೆ ಏನೋ ಹೇಳಿದಂತ ಇವರೆಲ್ಲ ಅದನ್ನ ಕೇಳಿ ನನಗೆ ಭಯ ಕುಂತಾರಿಲ್ಲಿ. ತಗೋ, ಈ ಸಾಕ್ಷಿ ಸಾಕಾ ಅಥವಾ ಇನ್ನೂ ಏನಾದರೂ ಬೇಕಾ? ಸವಿತಾ, ಯಾರವ ಈ ಹುಡುಗ? ಅಮ್ಮಾರ, ಅದನ್ನು ನನಗೇನು ಕೇಳ್ತೀರಿ? ಅಲ್ಲದಾಳಲ್ಲ ನಿಂತಾಳಲ್ಲ ಕವಿತಾ, ಆಕಿನ ಕೇಳ್ರಿ, ಎಲ್ಲ ಗೊತ್ತಾಗತ್ತ. ಏನು ಕವಿತಾ, ಈ ಸಾಕ್ಷಿ ಸಾಕಾ ಅಥವಾ ಇನ್ನೂ ಏನಾದರೂ ಬೇಕಾ? ಯಾರಪ್ಪ ನೀನು? ನಿನಗೂ ಮತ್ತು ಕವಿತಾಗ ಏನು ಸಂಬಂಧ? ನೋಡ್ರಿ ಅಂಕಲ್, ನಾನು ಮತ್ತು ಕವಿತಾ ಇಬ್ಬರು ಪ್ರೀತಿಸಿನ ಮದುವೆ ಆಗಿದ್ವಿ. ಈಕೆ ನನ್ನ ಹತ್ರ ದುಡ್ಡು ಜಾಸ್ತಿ ಇಲ್ಲ, ನನ್ನ ಹತ್ರ ಆಸ್ತಿ ಅಂತಸ್ತಿಲ್ಲ ಅಂತಂದು ನನ್ನನ್ನು ಬಿಟ್ಟು ಮನೆಗೆ ಹೋಗಿದ್ಲು. ಆಮೇಲೆ ಡಿವೋರ್ಸ್ ಎಲ್ಲ ತಗೊಂಡು ನಿಮ್ಮ ಮಗನ ಮದುವೆ ಆಗ ನೋಡ್ರಿ. ಮಾತಾಡು, ಬಾಯಾಗಿ ಏನು ಇಟ್ಕೊಂಡಿದ್ದಿ? ಮಾತಾಡ. ಸಾಕ್ಷಿ ತಗೊಂಬಂದು ತೋರಿಸಿದ್ಲಿಲ್ಲ, ಮಾತಾಡಿ. ಈಗ ಏನಾತ ನಿನಗೆ? ಅಲ್ಲವಾ, ನಿಂಗೊಂದು ಸ್ವಲ್ಪರ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಐತಾನೆ ಏನಿಲ್ಲ. ಅಲ್ಲ, ಆಗಲೇ ಮದುವೆ ಆಗಿ ಡಿವೋರ್ಸ್ ಆಗೈತಿ, ಮತ್ತು ನನ್ನ ಮಗಗೆ ಮದುವೆ ಆಗಿಲ್ಲ, ನಾಚಿಕೆಗಲ್ಲನೇ ನಿನಗೆ? ಮದುವೆ ಟೈಮ್ನಾಗ ಇದನ್ನೆಲ್ಲ ಹೇಳಕ್ಕೆ ಏನಾಗಿತ್ತು ನಿಮ್ಗೆ? ಮೊದಲಿಕ್ಕಿ ನನ್ನ ಹೆಂಡತಿ ಅದಲ್ಲ, ಈಕಿಗೆ ತೊಗೊಂಡು ಹೊಡಿಬೇಕು, ರೊಕ್ಕ 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 ಅಂತ ಸಾಯ್ತಿದ್ಲು. ನೋಡು ಎಂಥ ಸೊಸೆನ ತೊಗೊಂಬಂದಿದ್ದಿ ಅಂತಂದು. ಅವ್ನು ಯಾರೋ ಬಂದು ಏನೋ ಹೇಳ್ದೆ ಅಂತ ನೀವು ಅವ್ನ ಮಾತೆಲ್ಲ ನಂಬ ಕುಂತೀರನ? ಅವನ ಹತ್ರ ಸಾಕ್ಷಿ ಏನೈತಂತ ಕೇಳ್ರಿ. ಸಾಕ್ಷಿ? ಈಗ ಸಾಕ್ಷಿ ತೊಗೊಂಬಂದನೆಲ್ಲ ಸಾಕಾಗಲ್ಲನೇ ನಿನಗೆ? ದೇವ್ರ ಮೇಲೆ ನಿಮ್ಮ ಅಪ್ಪ ಅಮ್ಮನ ಮೇಲೆ ಆಣೆ ಮಾಡಿಟ್ಟು ಹೇಳ. ಹಂಗಂದ್ರೆ ಇವನಿಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಆಗಿತ್ತಂತಂದು ಹೇಳ. ನಿಮ್ಮ ಅಪ್ಪನ ಮೇಲೆ ಆಣೆ ಇಟ್ಟು ಹೇಳಿ ನೋಡೋಣ. ಮಾತಾಡುವ ಮಾತು ಬಿದ್ದೋತಾನೆ ನಿಂದ, ಹೇಳ ಏನನ್ನದ? ಏ ನಿನಗೆ ದೊಡ್ಡ ಶ್ರೀಮಂತರ ಮನೆ ಹುಡುಗಿ ಅಂತಂದು ನನ್ನ ಮಗಳು ನಿನ್ನನ್ನು ಆಸೆ ಪಟ್ಟು ಈ ಮನೆಗೆ ಕರ್ಕೊಂಡು ಬಂದ್ರೆ ನೀನು ಇಂಥ ಮೋಸನ ಮಾಡೋದು? ಛೇ, ನಿನ್ನ ಮೇಲೆ ನನಗೆ ಅಸಹ್ಯ ಅನ್ಸಕುಂತೈತಿ. ಅಲ್ಲ, ಇಷ್ಟು ದಿನ ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಈ ಸತ್ಯನ, ಇಂಥ ದೊಡ್ಡ ಸತ್ಯನ ನಮ್ಮಿಂದ ಮುಚ್ಚಿಟ್ಟಿರಲ್ಲ. ನಾಚಿಕೆ ಆಗಲ್ಲ ನಿಮಗೆ? ಇಷ್ಟೊತ್ತೇನೇನೋ ದೊಡ್ಡದಾಗಿ ಕಿಸ್ದಾಡಕ್ ಕುಂತಿದ್ದಿ, ಬೊಗಳಿಗ ಇದೇನು ಬೊಗಳ್ತಿದ್ದಿ ಅಂತಂದು ಮಾತಾಡಕ್ಕೆ ಮಾತೆಲ್ಲಿ ಬರುತ್ತಮ್ಮ? ಇರೋ ಸತ್ಯ ಎಲ್ಲ ಹೊರಗೆ ಬಿತ್ತಲ್ಲ, ಹೆಂಗೆ ನಿಂತ್ಕೊಂಡ ನೋಡ್ರಿ ಹಂಗ. ಸಾಕು, ಬಾಯಿ ಮುಚ್ಚಿತೀರಾ ಎಲ್ಲರೂ. ಒಂದೇ ಸಮನ ಎಲ್ಲರೂ ಈ ಥರ ಮಾತಾಡಿದ್ರೆ ನಾನು ಏನಂತ ಹೇಳಲಿ? ಯಾಕೆ ನಮ್ಮಿಂದ ಈ ಸತ್ಯನ ಮುಚ್ಚಿಟ್ರೆ ಅನ್ನೋದನ್ನು ಮೊದಲು ಹೇಳು. ಹೌದು, ನಾನು ರಾಜು ಅವ್ರಿಗಿಂತ 2 ವರ್ಷ ದೊಡ್ಡಕಿನ. ನಾನು ಇವನ ಜೊತೆ ಮದುವೆ ಆಗಿದ್ದು ನಿಜ, ಆಮೇಲೆ ಡಿವೋರ್ಸ್ ಆಗಿದ್ದು ನಿಜ. ಅಷ್ಟಕ್ಕೂ ನಮ್ಮಿಬ್ಬರ ಮಧ್ಯೆ ಏನು ಸಂಸಾರನೂ ಚಲೋ ಆಗಿಲ್ಲಾಗಿತ್ತು, ಏನೂ ಇಲ್ಲ. ಬರೀ ಮದುವೆ ಅಷ್ಟೇ ಆಗಿತ್ತು. 1 ವರ್ಷದಲ್ಲಿ ನನಗೆ ಇಷ್ಟ ಇಲ್ಲದಕ್ಕೆ ನಾನು ಡಿವೋರ್ಸ್ ತಗೊಂಡೆ ಅಷ್ಟೇ. ಅದರಲ್ಲೇನಿದೆ? ಇವಾಗಿನ ಕಾಲದಲ್ಲಿ ಅದೇನು ದೊಡ್ಡ ವಿಷಯನಾ? ಅಲ್ಲ ಕವಿತಾ, ನನ್ನ ಹತ್ರ ರೊಕ್ಕ ಇಲ್ಲ ಅಂತ ನನ್ನನ್ನು ಬಿಟ್ಟು ಇವಾಗ ರಾಜು ಹತ್ರನೂ ರೊಕ್ಕ ಇಲ್ಲ ಅಂತಂದ್ರೆ ಈಗ ರಾಜುನು ಬಿಟ್ಟು ಮತ್ತೆ ಇನ್ನೊಂದು ಮದುವೆ ಆಗ್ತೀಯಾ? ಸಾಕು, ಬಾಯಿ ಮುಚ್ಚೋ ಲೋಫರ್. ರೊಕ್ಕ ಕೊಟ್ಟಿಲ್ಲ ಅಂತಂದು ಬಂದು ಇಲ್ಲಿ ಈ ಥರ ಬೊಗಳಾಕೊಂತಿದ್ದೀನ ನೀನು? ಇಷ್ಟು ದಿನ ಎಷ್ಟು ರೊಕ್ಕ ಇಸ್ಕೊಂಡಿನಿ ನನ್ನ ಹತ್ರ? ಆ ರೊಕ್ಕನೆಲ್ಲ ನನಗೆ ಕೊಡು ಮೊದಲು. ನಾನು ಏನು ಹೇಳಬೇಕಾಗಿತ್ತು ಅದನ್ನೆಲ್ಲ ನಿಮ್ಮ ಮನ್ಯಾಗ ಹೇಳಿನಿ. ಮುಂದೆ ನಿಮ್ಮ ಮನೇಲಿ ಅದು ಏನು ಮಾಡ್ತಾರೋ ಏನು ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ನನ್ನ ಕೆಲಸ ಮುಗೀತು, ನಾನಿನ್ನು ಹೋಗ್ತೀನಿ ಅಷ್ಟೇ. ಅಯ್ಯೋ ಅಯ್ಯೋ ಅಯ್ಯೋ, ಈ ವಿಷಯ ನನ್ನ ಮಗಗೆ ಏನಾರ ಗೊತ್ತಾತಂದ್ರೆ ನನ್ನ ಮಗ ಅದು ಏನಂತ ತಿಳ್ಕೊಬೇಕು, ಅದು ಏನು ಮಾಡ್ತಾನೋ ಏನು? ಅಯ್ಯೋ ಅಯ್ಯೋ ದೇವ್ರೆ, ಹಣೆ ಹಣೆ ಬಾರ. ನಾನು ಮುಂದೆ ನಿಂತು ಮದುವೆ ಮಾಡಿಸಿದೆಯಲ್ಲಪ್ಪ ದೇವ್ರೆ, ಈಗ ಏನು ಮಾಡೋದು? ಅಲ್ಲ ಕವಿತಾ, ಈ ವಿಷಯನೆಲ್ಲ ಎದಕ್ಕೆ ಮುಚ್ಚಿಟ್ರಿ ನೀವು? ಅಲ್ಲ, ಈಗ ನನ್ನ ಮಗಗೆ ನಾನು ಏನಂತ ಮುಖ ತೋರಿಸ್ಲಿ? ನನ್ನ ಮಗ ಬಂದು ಇವಾಗ ಕೇಳಿದ್ರೆ ನಾನು ಏನಂತ ಹೇಳಿ? ಯಾಕೆ ಏನಾಯ್ತು? ಎಲ್ಲರೂ ಕವಿತನ ಮೇಲೆ ಯಾಕೆ ಈ ಥರ ಒದರಾಡಕುಂತೀರಿ? ನೀವು ಒದರಾಡೋದು ಹೊರಗಡೆ ದಾರಿ ಕೇಳ್ಸಕೊಂತೈತಿ ಗೊತ್ತಾ? ಮನೆ ವಿಷಯ ಮನೆ ಒಳಗಡೆ ಇರಬೇಕು ಹೊರತು ಹೊರಗಡೆ ಹೋಗಬಾರ್ದು ಅಂತ ನೀವ ದೊಡ್ಡದಾಗಿ ಹೇಳ್ತಿದ್ರಿ. ಇವಾಗ ಈ ಥರ ಜೋರ್ ಒದರಾಡಕುಂತೀರಲ್ಲ, ಇದು ಸರಿಯೇನ? ಲೋ ರಾಜು, ಇವ್ರು ಏನು ಮೋಸ ಮಾಡಾರ ಅನ್ನೋದು ನಿನಗೆ ಗೊತ್ತೈತನ? ಗೊತ್ತಾದ್ರೆ ಈ ಕವಿತನ ಈಗಲೇ ಸಿಗದ ಹಾಕ್ಬಿಡ್ತಿದ್ದೀನಿ, ನಿನಗೆ ಗೊತ್ತನ? ರಾಜು, ನನ್ನನ್ನು ಕ್ಷಮಿಸ್ಬಿಡಪ್ಪ. ನಾ ದೊಡ್ಡ ತಪ್ಪು ಮಾಡಿಬಿಟ್ಟೆ, ದೊಡ್ಡ ಮೋಸ ಹೋಗ್ಬಿಟ್ಟೆಪ್ಪ. ನನ್ನಿಂದಾಗಿ ನಿನ್ನ ಜೀವನನೂ ಹಾಳಾಗೋಗ್ಬಿಡ್ತಪ್ಪ. ರಾಜು, ನನ್ನನ್ನು ಕ್ಷಮಿಸ್ಬಿಡಪ್ಪ. ಯವ್ವ, ನೀ ಏನು ಕ್ಷಮೆ ಕೇಳೋಂಥ ಅವಶ್ಯಕತೆ ಇಲ್ಲ. ಅಷ್ಟಕ್ಕೂ ಇಷ್ಟೆಲ್ಲ ಒದರಾಡಕುಂತೀರಲ್ಲ,
ಇದರಲ್ಲಿ ನನ್ನ ಹೆಂಡತಿ ತಪ್ಪು ಏನೂ ಇಲ್ಲ. ಇದು ನಂದು ಮತ್ತು ನನ್ನ ಹೆಂಡತಿಗೆ ಸಂಬಂಧಪಟ್ಟಿರೋ ವಿಷಯ. ಇದರಲ್ಲಿ ದಯವಿಟ್ಟು ಯಾರು ಏನು ತಲೆ ಹಾಕಕ್ಕೆ ಹೋಗ್ಬೇಡ್ರಿ. ಅಯ್ಯೋ ರಾಜು ಅವರೇ, ಕವಿತಾ ಏನು ಮಾಡಿದಾಳೆ ಅನ್ನೋದು ನಿಮ್ಗೆ ಗೊತ್ತಾ? ಆ ವಿಷಯ ಗೊತ್ತಾದ್ರೆ ನೀವು ಈ ಥರ ಮಾತಾಡ್ತಿಲ್ಲಾಗಿದ್ರಿ. ನನಗೆಲ್ಲ ವಿಷಯನೂ ಗೊತ್ತು. ಯವ್ವ, ನಿನ್ನ ಹತ್ರ ಮಾತಾಡ್ಬೇಕು ಸ್ವಲ್ಪ ಬಾಬಿ.